ನಮಸ್ತೆ. ಈ ಸಿದ್ಧಾಂತ ಶಿಖಾಮಣಿ ಮತ್ತು ಭಗವದ್ಗೀತಾ ಸಮನ್ವಯ ಕುರಿತು ಒಂದಷ್ಟು ಮಾತಾಡ್ರಿ ಅಂತ ಒಬ್ಬರು ಕೇಳ್ಕೊಂಡಿದ್ರು. ನೋಡ್ರಿ, ಅದ್ರ ಬಗ್ಗೆ ಹೇಳಬೇಕನ್ನೋಕ್ಕಿಂತ ಮುಂಚೆ ಯಾವ ಕಾಲದ ಶಾಸ್ತ್ರ ಏನು ಹೇಳಿದ್ರೇನು, ಎದೆಯ ದನಿಗಿಂತ ಮಿಗಿಲಾದ ಶಾಸ್ತ್ರ ಇಹುದೇನು ಅಂಥೇಳಿ ಕುವೆಂಪು ವಾಣಿ ಪ್ರಶ್ನೆ ಮಾಡ್ತದೆ. ಈ ಧರ್ಮಗ್ರಂಥಗಳ ರಚನೆ ಆಗಿರೋದೇ ಮನುಕುಲದ ಒಳಿತಿಗೋಸ್ಕರ, ಸಾಮರಸ್ಯಕ್ಕೋಸ್ಕರ. ಎಲ್ಲ ಧರ್ಮಗಳ ಗ್ರಂಥಗಳ ತಿರುಳೊಂದೇ: ಎಲ್ಲರೂ ಸುಖವಾಗಿರಿ, ಸಂತೋಷವಾಗಿರಿ, ಪರಸ್ಪರ ಪ್ರೀತಿ ಮಾಡಿರಿ, ಗೌರವಿಸ್ರಿ, ಮನುಷ್ಯರಾಗಿ ಬಾಳ್ರಿ, ನೀವು ಬದುಕ್ರಿ, ಇತರರನ್ನು ಬದುಕೋಕೆ ಬಿಡಿ, ಆಸೆಯನ್ನು ತ್ಯಜಿಸ್ರಿ, ದುರಾಸೆಯನ್ನು ದೂರ ಇಡಿ, ದುರ್ಮೋಹವನ್ನು ಬೆಳೆಸ್ಕೋಬೇಡಿ, ಅಷ್ಟಮದಗಳ ಹಾವಳಿಗೆ ತುತ್ತಾಗಬೇಡಿ, ಅರಿಷಡ್ವರ್ಗಗಳ ಬಲೆಗೆ ಬೀಳಬೇಡಿ, ಇಂದ್ರಿಯಗಳ ನಿಗ್ರಹನೇ ಪರಮ ಗುರಿ ಆಗಲಿ ಬಾಳಿಗೆ, ಆನಂದಮಯವಾಗಿ ಬಾಳ್ರಿ, ಆನಂದವನ್ನೇ ಹಂಚ್ರಿ, ಅಲ್ಪತೆಯನ್ನು ಅಳೆದು ಕಲ್ಪತೆ ಕಡೆಗೆ ಸಾಗ್ರಿ. ಹೀಗೆ ಬರಿತಾ ಹೋದರೆ ಪುಟಗಳು ಸಾಕಾಗೋದಿಲ್ಲ. ಒಟ್ಟಿನೊಳಗೆ ಧರ್ಮ ಗ್ರಂಥಗಳ ರಚನೆ ಆಗಿರೋದರ ಪರಮ ಉದ್ದೇಶ ಏನು ಅಂತಂದರೆ ಲೋಕ ಕಲ್ಯಾಣಕಾರಿ, ಮಾನವನ ಏಳಿಗೆ ಮತ್ತು ಉದ್ಧಾರ. ಮಮ ಹಗೆಗಳನ್ನು ಸುಟ್ಟು ಮಾನವರಾಗಿಯೇ ಉಳಿದು ಬಾಳೋದು ಅಂದರೆ ಅರ್ಥಪೂರ್ಣ ಆದೀತು. ಕೇಳಿದರೆ ಹೇಳಿಬಿಡ್ತೇವೆ ಥಟ್ನೆ. ಹಿಂದೂ ಧರ್ಮಗ್ರಂಥ ಭಗವದ್ಗೀತೆ, ಮುಸ್ಲಿಂ ಧರ್ಮಗ್ರಂಥ ಕುರಾನ್, ಸಿಖ್ ಧರ್ಮಗ್ರಂಥ ಗುರು ಗ್ರಂಥ ಸಾಹಿಬ್, ಕ್ರಿಶ್ಚಿಯನ್ ಧರ್ಮಗ್ರಂಥ ಬೈಬಲ್, ಹೀಗೆ ಪ್ರಮುಖ ಧರ್ಮಗ್ರಂಥಗಳನ್ನು ಹೇಳ್ತೀವಿ. ಎಲ್ಲ ಗ್ರಂಥಗಳ ತಿರುಳೊಂದೇ: ಮಾನವರಾಗಿ ಮಾನವರನ್ನು ಪ್ರೀತಿಸ್ರಿ, ಗೌರವಿಸ್ರಿ, ಬದುಕೋಕೆ ಕಲೀರಿ, ಬದುಕೋಕೆ ಬಿಡ್ರಿ. ಯಾವ ಗ್ರಂಥನೂ ದ್ವೇಷ ಮತ್ಸರದ ಬೀಜ ಬಿತ್ತಿ ಯುದ್ಧ ಕಲಹ ಮಾಡಿ ಶ್ರೇಷ್ಠರಾಗ್ರಿ ಅಂತ ಎಲ್ಲೂ ಒಂದು ಮಾತನ್ನು ಹೇಳಿಲ್ಲ. ಕೇವಲ ಪ್ರೀತಿ, ಗೌರವ, ಆದರ, ಅಭಿಮಾನ ಮತ್ತು ಮಾನವೀಯ ಮೌಲ್ಯಗಳ ಸಾರ ಇದೆ ಈ ಗ್ರಂಥಗಳಲ್ಲಿ, ಬೇರೇನೂ ಇಲ್ಲ. ನಾವು ಮೂಢಮತಿಗಳು ಧರ್ಮದೊಳಗೆ ಮತ್ತೆ 108 ಧರ್ಮಗಳನ್ನು ಸೃಷ್ಟಿ ಮಾಡಿಕೊಂಡು ಧರ್ಮಾಂಧತೆಯನ್ನು ಬೆಳೆಸೋವಂಥ ಪ್ರಖಂಡ ಪಂಡಿತರಾಗಿಬಿಡ್ತೇವೆ ಸುಮ್ಮನೆ. ಉದಾಹರಣೆಗೆ ನಮ್ಮ ಹಿಂದೂ ಧರ್ಮವನ್ನೇ ನೋಡೋದಾದರೆ ಎಣಿಕೆಗೂ ಸಿಗದಷ್ಟು ಕವಲುಗಳು ಸೃಷ್ಟಿಯಾಗಿವೆ ಇಲ್ಲಿ. ಜಾತಿ ಆಧಾರಿತ ಧರ್ಮ ಬಹಳ ಕುಬ್ಜವಾಗಿ ಸಂಕುಚಿತಾರ್ಥದೊಳಗೆ ಬಳಕೆಯಾಗಿ ಮನುಕುಲದ ಸಾಮರಸ್ಯವನ್ನೇ ಕದಡೋದನ್ನು ನೋಡ್ತಾ ಇದ್ದೀವಿ. ಇಂಥ ಸಂದರ್ಭದೊಳಗೆ ಈ ಸಿದ್ಧಾಂತ ಶಿಖಾಮಣಿ ಅನ್ನುವಂಥ ಗ್ರಂಥದ ಕುರಿತು ಒಂದಷ್ಟು ಸ್ಪಷ್ಟತೆ ಒಳಿತು ಅನ್ನಿಸ್ತದೆ. ಇದೀಗ ಇದು ವೀರಶೈವ ಧರ್ಮ ಗ್ರಂಥ ಅನ್ನುವಂಥ ಹಣೆಪಟ್ಟಿ ಅಂಟಿಸ್ಕೊಂಡು ಸೀಮಿತ ವಲಯಕ್ಕೆ ಜಾರೋ ಅಪಾಯದೊಳಗಿದೆ. ಸಿದ್ಧಾಂತ ಶಿಖಾಮಣಿ ಅನ್ನುವಂಥ ಕೃತಿ ಅಥವಾ ಈ ಗ್ರಂಥ ಆದಿರೇಣುಕ ಪ್ರತಿಪಾದರು ಅಗಸ್ತ್ಯ ಮುನಿಗಳಿಗೆ ಬೋಧನೆ ಮಾಡಿದಂಥದ್ದು ಅಂತ ನಂಬಲಾಗಿದೆ. ಇದು 100 ಸ್ಥಳಗಳನ್ನು ಒಳಗೊಂಡಿದೆ. ಸಮಸ್ತ ಮನುಕುಲದ ಏಳಿಗೆ, ಒಳಿತಿನ ವಿಷಯಗಳೇ ಇದರೊಳಗಿವೆ. ಮನುಷ್ಯನ ಹುಟ್ಟು ಚಟ್ಟಗಳ ನಡುವಿನ ಬದುಕು ಹೇಗಿರಬೇಕು, ಮಾನವ ಜನ್ಮದ ಸಾರ್ಥಕ್ಯ, ಕಾಯಕದ ಮಹತ್ವ, ಗುರು ಹಿರಿಯರೊಂದಿಗೆ ಬಾಂಧವ್ಯ, ಸಾಂಸಾರಿಕ ಅಥವಾ ಪ್ರಾಪಂಚಿಕ ಬದುಕಿನ ಗೊಂದಲಗಳಿಗೆ ಸರಳ ಪರಿಹಾರ, ಆಧ್ಯಾತ್ಮಿಕ ಮಾರ್ಗ, ಹೀಗೆ ಹಲವಾರು ವಿಷಯಗಳನ್ನು ಒಳಗೊಂಡಂಥ ಈ ಉದ್ಗ್ರಂಥ ಆಗಮದ ಸಾರ, ಅಂದರೆ ಆಗಮಗಳಿಂದ ಆಯ್ಕೆ ಮಾಡ್ಕೊಂಡಿದ್ದುದನ್ನು ಅಲ್ಲಿಂದ ಮೂಲವಾಗಿ ಇಟ್ಕೊಂಡು ರಚನೆ ಮಾಡಿದೆ. ಅಂಗಸ್ಥಲ, ಲಿಂಗಸ್ಥಲ ಅಂಥೇಳಿ ವರ್ಗೀಕರಣ ಮಾಡಿಕೊಂಡು 44 ಅಂಗಸ್ಥಲಗಳು, 57 ಲಿಂಗಸ್ಥಲಗಳು ಇದರೊಳಗಿರುವಂಥ ಸ್ಥಳಗಳಲ್ಲಿ 100 ಸ್ಥಳಗಳಲ್ಲಿ ಲಿಂಗಾಂಗ ಸಾಮರಸ್ಯವನ್ನು ತಿಳಿಸಿ ಲಿಂಗಭೇದವನ್ನು ತೊಲಗಿಸಿದೆ. ಇದು ಗಂಡು ಹೆಣ್ಣಿನ ಭೇದವನ್ನು. ವಿದ್ಯೆ, ದಾನ, ಜ್ಞಾನ, ತಪಸ್ಸು ಇವೆಲ್ಲ ಅಂತರಂಗವನ್ನು ಶುದ್ಧಿಗೊಳಿಸುವಂಥ ನಿರಾಕಾರ ಜ್ಞಾನ ಮಾರ್ಗಗಳು. ಮಾನವನನ್ನು ಮಾನವನಾಗಿಯೇ ಉಳಿಸುವಂಥ ಬಲವಾದ ಅಸ್ತ್ರಗಳಿವು. ಹೀಗೆ ಸಮಗ್ರ ಆಗಮಗಳ ಸಾರವಾಗಿ ರಚನೆಯಾಗಿರುವಂಥ ಈ ಗ್ರಂಥ ಕೇವಲ ಜಾತಿಗೆ ಸೀಮಿತವಾಗುವ ಗ್ರಂಥ ಆಗಬಾರ್ದು. ಇನ್ನು ಇದಕ್ಕೆ ಸಮನ್ವಯಗೊಳಿಸಿ ಹೇಳೋದಾದರೆ ನಮ್ಮ ಹಿಂದೂ ಧರ್ಮದ ಶ್ರೇಷ್ಠ ಉದ್ಗ್ರಂಥ, ಪರಮ ಪವಿತ್ರವಾದ ಗ್ರಂಥ, ಪೂಜ್ಯನೀಯ ಗ್ರಂಥ, ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶಿಸಿದ ವೇದಗಳ ಸಾರ ಇದು ಆಗಿರುವಂಥ ಈ ಉತ್ಕೃಷ್ಟ ಗ್ರಂಥ ಭಾರತ ದೇಶಕ್ಕೆ ಭಕ್ತಿಯ ಮಣಿಮುಕುಟ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅದು ಶ್ರೀಮದ್ ಭಗವದ್ಗೀತೆ. ಗೀತಾಚಾರ್ಯ, ಅದು ರೇಣುಕಾಚಾರ್ಯರು ಪ್ರತಿಪಾದನೆ ಮಾಡಿದರೆ ಇದನ್ನು ಗೀತಾಚಾರ್ಯ ಶ್ರೀಕೃಷ್ಣ ಪರಮಾತ್ಮ ಹೇಳಿದಂಥ ಉಪದೇಶ ಸಾರ ಸರ್ವಶ್ರೇಷ್ಠ ಗ್ರಂಥದ. ಇಲ್ಲೂ ಕೂಡ ಇರೋದು ಅದೇ ಅಂಶಗಳು. ಮಾನವ ಜನ್ಮದ ಸಾರ್ಥಕ್ಯ, ಮನುಕುಲದ ಉದ್ಧಾರ, ಉದ್ವೇಗವಿಲ್ಲದ ಸಮತೋಲಿತ ಮನಸ್ಥಿತಿ, ಸುಖ ದುಃಖೇ ಸಮೀಕೃತ್ವೇ ಲಾಭಾಲಾಭವು ಜಯ ಅಂತಲೇ ಹೇಳಿದ್ದು ಪರಮಾತ್ಮ. ಅಂಥ ಮನಸ್ಥಿತಿಯನ್ನು ಬೆಳೆಸ್ಕೋಬೇಕಾಗಿದೆ ನಾವು. ಶಾಂತಿ, ಪ್ರೀತಿ, ಸ್ವಚ್ಛತೆ, ಕಾಯಕ, ಸಿದ್ಧತೆ, ಶುದ್ಧತೆ, ಬದ್ಧತೆ,
ಕರ್ಮವೇ ಸಾಧನ, ಕರ್ಮಣ್ಯೇವಾಧಿಕಾರಾಸ್ತೆ ಮಾ ಫಲೇಷು ಕದಾಚನ ಅಂತ ಹೇಳಿಲ್ಲ. ಹಿಂಗೆ ಯಾವ ಧರ್ಮಗ್ರಂಥವನ್ನು ಅವಲೋಕನ ಮಾಡಿದ್ರೂ ಕೂಡ ಸಿಗೋದು ಸಿಹಿಯಾದ ಹೂರಣನೇ ವಿನಃ ಕಹಿ ವಿಷವನ್ನು ಯಾವ ಗ್ರಂಥಗಳು ಕೊಟ್ಟೇ ಇಲ್ಲ. ಆದರೆ ನಾವು ಮನುಷ್ಯರು ಏನು ಮಾಡ್ಕೊಂಡಿವಿ, ನಮ್ಮ ವಾಂಛೆಗೆ, ನಮ್ಮ ಚಪಲಕ್ಕೆ, ನಮ್ಮ ಚಾಂಚಲ್ಯಕ್ಕೆ ಎಲ್ಲವನ್ನು ಕಹಿ ಮಾಡಿಕೊಂಡು ಬರೀ ವಿಷವನ್ನೇ ಬಿತ್ತಿ ಬೆಳೆಯೋ ಕಾರ್ಯವನ್ನು ಮಾಡ್ತಾ ಹೊರಟೀವಿ. ಯಾವ ಗ್ರಂಥವೂ ಯಾವ ಜಾತಿಗೂ ಯಾವ ಧರ್ಮಕ್ಕೂ ಅಂಟ್ಕೊಂಡು ಕೂತಿಲ್ಲ, ಎಲ್ಲವೂ ಮನುಕುಲದ ಒಳಿತಿಗಾಗಿಯೇ. ಆದ್ದರಿಂದ ಭಗವದ್ಗೀತೆ ಹೇಳೋದು ಅದೇ, ಈ ಸಿದ್ಧಾಂತ ಶಿಖಾಮಣಿ ಹೇಳೋದು ಅದೇ. ಇಂಥ ಹಲವಾರು ಸಾವಿರಾರು ರೀತಿಯ ಉದ್ಗ್ರಂಥಗಳು ದೇಶದ ತುಂಬ, ಜಗತ್ತಿನ ತುಂಬ ತುಂಬಿಕೊಂಡಿವೆ. ಅವುಗಳನ್ನು ಅವಲೋಕನ ಮಾಡಬೇಕು, ಅಧ್ಯಯನ ಮಾಡಬೇಕು, ಮನುಷ್ಯ ಜನ್ಮದ ಸಾರ್ಥಕ್ಯವನ್ನು ಕಂಡ್ಕೋಬೇಕಾಗಿದೆ. ಇದೇ ಆಧ್ಯಾತ್ಮದ ಪರಿಪೂರ್ಣತೆ ಅಂತ ಹೇಳ್ತಾ ಧನ್ಯವಾದ.